ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. ವಿಜಯನಗರ ಜಿಲ್ಲೆ ಕೂಡ್ಲಿಗಿ ತಾಲೂಕಿನ ಅಮರದೇವರ ಗುಡ್ಡದ ಒಂದು ಊರಿನ ಕೆರೆಯಲ್ಲಿ ಸತತವಾಗಿ 5-6 ದಿನಗಳಿಂದ ಮೀನುಗಳು ಒಂದು ದಂಡೆಯಲ್ಲಿ ಬಂದು ಒಂದು ಸತ್ತು ಹೋಗ್ತಾ ಇದ್ದಾವೆ. ಇದ್ರ ಬಗ್ಗೆ ಇಲ್ಲಿ ಸ್ಥಳೀಯರು ಒಂದು ಹಲವಾರು ವರ್ಷಗಳಿಂದ ಇಲ್ಲೇ ಒಂದು ಮೀನುಗಾರಿಕೆಯನ್ನು ಮಾಡ್ತಾ ಇದ್ದಾರೆ. ಇವರ ಬಗ್ಗೆ ಇವರ ಬಳಿ ಒಂದೆರಡು ಅನುಭವದ ಮಾತನ್ನ ಕೇಳೋಣ. ಅಣ್ಣ, ಇಲ್ಲಿ ನೀವು ಎಷ್ಟು ವರ್ಷದಿಂದ ಮೀನು ಹಿಡ್ತಾ ಇದ್ದೀರಿ? ನಾವು ಈಗ ಸುಮಾರು ವರ್ಷದಿಂದ ಇದ್ದೀವಿ. ಈಗ ನಾವು ಕೇಳ್ಪಟ್ಟಿದ್ದೀವಿ ಇಲ್ಲೊಂದು 5-6 ದಿನದಿಂದ ಮೀನುಗಳು ಈ ಥರ ಸಾಯ್ತಾ ಇದ್ದಾವೆ ಅಂತ ದಂಡೆಗೆ ಬಂದು. ಇದಕ್ಕೆ ಒಂದು 5-6 ದಿನದ ಮತ್ತೆ ಸಾಯ್ತದವ. ಮತ್ತೆ ಈಗ ಒಂದು 2 ತಿಂಗಳ ಕೆಳಗೆ ಹಿಂಗೆ ಸಾಯ್ತಿದ್ವಿ. ಈಗ ಇದ್ರ ಮುಂಚೆ ಯಾವ್ದಾದ್ರು ಈ ವರ್ಷ ಬಿಟ್ಟು ಇನ್ನು ಆ ಕಡೆ ವರ್ಷ ಯಾವ್ದಾದ್ರು ಏನಾದ್ರು ಪ್ರಾಬ್ಲಮ್ ಆಗಿದೆ? 3 ವರ್ಷ ಕೆಳಗೆ ಆಯ್ತು. ಈಗ ಇದು ಎಷ್ಟು ವರ್ಷದಿಂದ? ಈಗ ಸುಮಾರು ಒಂದು 10-12 ವರ್ಷದಿಂದ ಹಿಂಗೆ ಆಗ್ತದೆ. ಇದ್ರ ಬಗ್ಗೆ ಈ ಬಗ್ಗೆ ಯಾರಾದರೂ ನೀವು ಅಧಿಕಾರಿಗಳಿಗೆ ಏನು ಹೇಳಿದ್ರು ಯಾರು ಬರಲ್ಲ. ದೂರ ಆದ್ರೆ ಏನಾದ್ರು ಎಲ್ಲಿ ಪಂಚಾಯತಿಗೆ ಹೋಗಿ ಹೇಳಿದ್ರು ಯಾರು ಬರಲ್ಲ. ಎಲ್ಲ ಪಂಚಾಯತಿಗಳಿಗೆ ನೀವೆಲ್ಲ ಒಂದು ಮಾಡಿದ್ದೀರಿ, ನಿಮ್ಮ ಪ್ರಯತ್ನ ಎಲ್ಲ ಮಾಡಿದ್ದೀರಿ, ಆದರೆ ಇದ್ರ ಬಗ್ಗೆ ಯಾವುದೇ ಅಧಿಕಾರಿಗಳು ತಲೆ ಕೆಡಿಸ್ಕೊಂಡಿಲ್ಲ, ಯಾರು ತಲೆ ಕೆಡಿಸ್ಕೊಂಡಿಲ್ಲ. ಈಗ ಸುಮಾರು ನೀವು ಮೀನು ಹಿಡ್ತಾ ಒಂದು 2-3 ತಿಂಗಳಿಂದ ಇದೇ ಥರ ಆಗಿತ್ತು? 2-3 ತಿಂಗಳಿಂದ ಇದೇ ಥರ ಆಯಿತು. ಮತ್ತೆ ಈಗ ವಾರದಿಂದ ಮತ್ತೆ ಇದೇ ಥರ. ಇಲ್ಲಿ ಹಲವಾರು ವರ್ಷಗಳಿಂದ ನೋಡ್ತಾ ಬಂದಿದ್ದೀವಿ. ಈ ಕೆರೆ ಕ್ಲೀನ್ ಇತ್ತು, ಏನು ಸಮಸ್ಯೆ ಉಳ್ತಾಗ್ದಿಲ್ಲ, ಒಂದು ಗೊತ್ತಾಗ್ತಿಲ್ಲ. ಬಟ್ ಮೀನು ಬೆಳವಣಿಗೆ ಸಾಕಷ್ಟು ನೀರು ಇರ್ಬೇಕಂತ ಹೇಳ್ತಾರೆ. ಅದೇ ಪ್ರಕಾರವಾಗಿ ಯಥೇಚ್ಛವಾಗಿ ಜಾಗನೂ ಇರ್ಬೇಕಂತಾರೆ. ಎಲ್ಲ ಇದ್ದರೆ ಇಷ್ಟ ತೊಂದರೆ ಮೀನುಗಳು ಸಾಕಷ್ಟು ಸಾಯ್ತಾ ಇದ್ದಾವೆ. ಹೆಚ್ಚು ಕಮ್ಮಿ ಎಷ್ಟು ಒಂದು 4-5 ದಿನದಿಂದ ಎಷ್ಟು ದಿನ ಟನ್ ಗಟ್ಟಲೆ ಸಾಯ್ತಾವೆ. ಟನ್ ಅಂದ್ರೆ ಒಂದು 1000 ಕೆಜಿಯಿಂದ 2000 ಕೆಜಿ ತನಕ ಹಿಂಗೆ ಸಾಯ್ತಾ ಇದೆ. ಇಲ್ಲಿ ಮಾಲೀಕರಿಗೆ ನಷ್ಟ ಆಗ್ತಾ ಇದೆ, ಜೊತೆಗೆ ಮೀನು ಹಿಡಿಯೋಕರು ಅವ್ರ ಉಪಜೀವನಕ್ಕೂ ತೊಂದರೆ ಆಗ್ತಿದೆ. ಇದ್ರ ಪರಿಣಾಮ ಬೇಕಾದ್ರೆ ನಿಭಾಯಿಸ್ತಕ್ಕಂಥದ್ದು ಸರ್ಕಾರಕ್ಕೆ ಸತಿ ಗಮನ ಕೊಡ್ತಾ ಇಲ್ಲ. ಅದ್ರ ಜೊತೆಗೆ ಊರಿನ ದನ ಕರುಗಳಿಗೆ ಸತಿ ನೀರಿಲ್ಲ ಕುಡಿಯೋಕೆ, ಬರದೇ ಸ್ಮೆಲ್ ಬಂದ್ಬಿಟ್ಟಾವ. ಆಲ್ರೆಡಿ ಸ್ಮೆಲ್ ಬಂದಿರೋದ್ರಿಂದ ದನ ಕರುಗಳು ನೀರು ಸತಿ ಕುಡಿತಾ ಇಲ್ಲ. ಇಲ್ಲಿ ಸುಮಾರು ವರ್ಷಗಳಿಂದ ಕೆರೆಯನ್ನು ಹೂಳು ತೆಗೆಸ್ತಾ ಇರೋದು ಒಂದು ಮೇನ್ ಕಾರಣ ಅಂತ ನಮ್ಗೆ ಅನಿಸ್ತಾ ಇದೆ. ಅದ್ರ ಜೊತೆಗೆ ಇದು ವಿಜಯನಗರ ಜಿಲ್ಲೆ ಕೂಡ್ಲಿಗಿ ತಾಲೂಕು ಅಮರದೇವರ ಗುಡ್ಡ ಗ್ರಾಮದ ಕೆರೆ ಆಗಿರ್ತಕ್ಕಂಥ ಇದು ಗುಂಡಿನಹೊಳೆ ಎಸ್ಟೇಟ್ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಕಕ್ಕುಪ್ಪೆ ಪಂಚಾಯತಿ ಸೇರಿರ್ತಕ್ಕಂಥದ್ದು. ಕಕ್ಕುಪ್ಪೆ ಪಂಚಾಯತಿಯಿಂದ ಯಾವ ಅಧಿಕಾರಿಗಳು ಇಲ್ಲಿವರೆಗೆ ಬಂದಿಲ್ಲ. ಯಾವ ಯಾರು PDO ಆಗಿರ್ಲಿ ಬಂದಿಲ್ಲ, ವಿಲೇಜ್ ಅಕೌಂಟರ್ ಬಂದಿಲ್ಲ. ಯಾವ ಅಧಿಕಾರಿಗಳು ಸಹ ಇಲ್ಲಿ ಬಂದು ಏನಾಗಿದೆ, ಯಾಕೆ ಈ ಥರ ಆಗಿದೆ ಅಂತ ಇವತ್ತಿಗೂ ಪ್ರಶ್ನೆ ಮಾಡಿಲ್ಲ. ಅವ್ರು ಬಂದಿದ್ದು ಒಂದ್ಸಲ, ಯಾವಾಗ ಬಂದಿದ್ರು ಈ ಊರಿನ ರೈತರು ಹೊಲಗಳಿಗೆ ಹೂಳು ಎತ್ತಕ್ಕಾದ್ರೆ ತಗೊಂಡು ಹೋಗ್ತಾ ಇದ್ರು, ಅದಕ್ಕೆ ನಿಲ್ಸಕ್ಕೆ ಅಷ್ಟೇ ಬಂದಿದ್ರು, ಬೇರೆ ಉದ್ದೇಶಕ್ಕೆ ಯಾವತ್ತೂ ಅವ್ರು ಬಂದಿಲ್ಲ. ಅವ್ರ ಹತ್ರ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ, ದಯವಿಟ್ಟು ಗುಂಡಿನಹೊಳೆ ಕೆರೆಗೆ ಬಂದು ನೋಡ್ರಿ, ಇಲ್ಲಿನ ವಾತಾವರಣ ನೋಡ್ರಿ ಒಂದ್ಸಲ ಬಂದು. ಈ ಮಾಲೀಕರಿಗೆ ತುಂಬ ಲಾಸ್ ಆಗಿದೆ. ಇಲ್ಲಿನ ದನಕರು ನೀರು ಸತ್ತಿಗಿಲ್ಲ ಕುಡಿಯೋಕ್ಕೆ. ಬಂದು ಅದಕ್ಕೆ ಏನು ಪರಿಹಾರ ಇದೆಯೋ ಅದನ್ನು ನೀವು ನಿಮ್ಮ ಸರ್ಕಾರದಿಂದ ಮಾಡಿಕೊಡ್ಬೇಕಾಗಂತ ನಮ್ಮ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀವಿ. ಅಧಿಕಾರಿಗಳ ಗಮನಕ್ಕೆ ತಂದಿದ್ರು. ಈ ಒಂದು ಎಷ್ಟಕ್ಕೆ ನೀವು ಇದನ್ನು ಹರಾಜನ್ನು ಕೂತ್ಕೊಂಡಿದ್ದಾರೆ? ಇದು ಹರಾಜಾಗಿತ್ತು 4,10,000 ಸರ್ಕಾರ ಕಟ್ಟಿದ್ವಿ. ಈಗ ಸರ್ಕಾರದವರು ಮೀನು ಬಿಡಿಸ್ಬಿಡ್ತಾರಂತ ಹೇಳಿದ್ರು, ಅದನ್ನು ಬಿಡಲಿಲ್ಲ. ನಾವು ಸ್ವತಃ ದುಡ್ಡಿನಲ್ಲಿ ತಂದು ಹಾಕಿದ್ವಿ. ಒಂದು ಹೆಚ್ಚು ಕಡಿಮೆ ಒಂದು 3 ಲಕ್ಷ ರೂಪಾಯಿ ಮೀನು ತಂದು ಹಾಕಿದ್ವಿ ಫಿಶ್. ಆದರೆ ಈಗ 2 ತಿಂಗಳ ಮುಂದೆ ಹಿಂಗೆ ಸುತ್ತ ಏನೋ ಸಣ್ಣ ಪುಟ್ಟ ಆಗೈತೆ ಅಂತೇಳಿ ನಾವು ಸುಮ್ಮನೆ ಇದ್ದೀವಿ. ಈಗ ಮತ್ತೆ ಆದಮೇಲೆ ಈ ಕೆರೆ ನೀವೇ ನೋಡಿರೋ ಸರ್, ಕೆರೆ ಎಲ್ಲ ವಾಶ್ ಇಟ್ಟು ಐತೆಲ್ಲ, ದನಕರುಗಳು ಕೂಡ ನೀರು ತೊಂದರೆ ಆಗೈತೆ. ಅದಕ್ಕಾಗಿ ಅದು ಈಗ ಪೂರ್ತಿ ಸಹಾಯಕತೆ ಏನಂತ ಗೊತ್ತಾಗ್ತದೆ. ಈಗ ನೀವು ಕಳೆದ 5-6 ದಿನದಿಂದ ಈ ಥರ ಆಗ್ತಾ ಇದೆ ಅಂತ ನಾನು ಕೇಳ್ಪಟ್ಟಿದ್ದೆ ಸರ್. ಇದೆ ಮೊದಲ ಇಲ್ಲ ಸರ್, ಈಗ 2 ತಿಂಗಳ ಮುಂಚೆ ಒಂದು ಸಲ, ಈಗ 5-6 ದಿನದಿಂದ ಈ ಥರ ಸತ್ತು ಹೋಗ್ತದೆ. ಸರಿ, ಸುಮಾರು ನಿಮಗೆ ಎಷ್ಟು ನಷ್ಟ ಆಗಿರ್ಬೋದು ಸರ್? ಸುಮಾರು ಅಂದರೆ ನಮಗೆ ಹೆಚ್ಚು ಕಡಿಮೆ ಒಂದು 8-10 ಲಕ್ಷ ಲಾಸ್ ಸರ್. ನಮಗೆ ಸರ್ಕಾರ ಏನೈತೋ ಅದನ್ನು ಸರ್. ಹಾಗೆ ನಾವು ಜೊತೆಗೆ ಇದನ್ನು ನಾವು ಗಮನಿಸಿದ್ವಿ, ಈ ಒಂದು ಕೆರೆ ಕಾರ್ಯ ಸಹ ಆಗಿಲ್ಲ ಅಂತ. ಹೆಚ್ಚು ಕಡಿಮೆ ನಮಗೆ ಅನಿಸಿದ ಪ್ರಕಾರ ಒಂದು 15 ವರ್ಷದಿಂದ ಹೂಳೆತ್ತಿಲ್ಲ. ಒಂದು 15 ವರ್ಷದಿಂದ ಈ ಕೆರೆ ಏರಿಯ ಮೇಲೆ ಏನು ಕ್ಲೀನ್ ಮಾಡಿಲ್ಲ. ಆಮೇಲೆ ಇಲ್ಲಿ ಡ್ಯಾಮೇಜ್ ಆಗಿದೆ ಕೆರೆ. ಊರಲ್ಲೆಲ್ಲ ಬಂದು ಅದನ್ನ ಶೀಲ ಹಾಕಿ ತಿಂದಿದ್ವಿ. ಈಗ ಎಲ್ಲ ಡ್ಯಾಮೇಜ್ ಆದ್ರೂ ನೋಡೋಣ ಅಂದ್ರೆ ಅದು ಏರಿಯಿಂದ ಹೋಗಲ್ಲ. ನೀವೇ ನೋಡಿದ್ರಲ್ಲ, ಎಲ್ಲ ಗಿಡ ಗಂಟೆ ಬೆಳೆದ್ಬಿಟ್ಟವ. ಅದು ಮುಂದೆ ತೊಂದರೆ ಕೂಡ ಮುಂದೆ ಊರಿದ್ದಾವೆ, ತೊಂದರೆ ಆಗ್ತದೆ.
ಹೋಗಿದ್ದಾವೆ, ಬೇರೆಲ್ಲ ಹೋಗ್ತದೆ, ಆಮೇಲೆ ಅವು ಕಟ್ ಮಾಡಲ್ಲ ಇದಾಗುತ್ತೆ. ಅವೆಲ್ಲ ಸ್ವಲ್ಪ ಮಾಡಕ್ ಸರ್. ಒಟ್ಟು ಮೀನು ಸಾಕ್ಲಿಕ್ಕೆ ಯೋಗ್ಯ. ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ? ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನು ಒತ್ತಿ ನೋಟಿಫಿಕೇಶನ್ಗಳನ್ನ ಪಡೆಯಿರಿ.